ಸೊ ನಾನಿವತ್ತು ಬೆಂಗಳೂರು ಏರ್ಪೋರ್ಟಿಂದ ವಿಜಯವಾಡದಿಂದ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಅನ್ನ ತಿಳಿಸ್ತೀನಿ ನಾನು ನಿಮಗೆ. ಫಸ್ಟ್ ನಾನು ನಿಮಗೆ ಯಾವ ರೀತಿ ಆನ್ಲೈನ್ ಅಲ್ಲಿ ಟಿಕೆಟ್ ಬುಕಿಂಗ್ ಮಾಡೋದು ಅಂತ ತೋರಿಸ್ತೀನಿ. ಆಮೇಲೆ ಫ್ಲೈಟ್ ಅಲ್ಲಿ ಹೇಗೆ ಹೋಗೋದು ಅಂತ ತೋರಿಸ್ತೀನಿ. ಸೊ ಇವಾಗ ನಾನು ಫಸ್ಟ್ ಇನ್ಕಾಗ್ನಿಟೋ ಮೋಡಲ್ ಇದ್ದೀನಿ. ಕ್ರೋಮ್ ಅಲ್ಲಿ ಫೈಲ್ ನ್ಯೂ ಇನ್ಕಾಗ್ನಿಟೋ ವಿಂಡೋದಲ್ಲಿ ಬಂದಿದ್ದೀನಿ. ಸೊ ಇಲ್ಲಿ ನಾನು ಗೂಗಲ್ ಫ್ಲೈಟ್ಸ್ ಅಂತ ಕೊಡ್ತೀನಿ. ಸರ್ಚ್ ಗೂಗಲ್ ಫ್ಲೈಟ್, ಒನ್ ವೇ ಟ್ರಿಪ್ ಫ್ರಮ್ ಇದು ಫ್ಲೈಟ್ ಆಫ್ .com ಬಂತು ನೋಡಿ. ಹುಷಾರಾಗಿರಿ, ಇಲ್ಲಿ ನೋಡಿ ಸ್ಪಾನ್ಸರ್ಡ್ ಇದು, ನನಗೂ ಗೊತ್ತಾಗಿಲ್ಲ ಫಸ್ಟ್. ಸೊ ಗೂಗಲ್ ಫ್ಲೈಟ್ಸ್ ಇಲ್ಲಿದೆ ನೋಡಿ ಕೆಳಗಡೆ. ಅದೇ ನೋಡಿ ಯಾಕೋ ಬೇರೆ ತರ ಕಾಣಿಸ್ತಾ ಇದೆಯಲ್ಲ ಅಂತ. ರೌಂಡ್ ಟ್ರಿಪ್ ಅಲ್ಲ, ಒನ್ ವೇ. ಇಲ್ಲಿ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್, ವೇರ್ ಟು ನ್ಯೂ ಡೆಲ್ಲಿ, ಇಂದಿರಾ ಗಾಂಧಿ. ಡಿಪಾರ್ಚರ್ ಡೇಟು ಅಕ್ಟೋಬರ್ 19. ಡನ್. ಸರ್ಚ್ ಅಂತ ಕೊಡಿ. ಸೊ ಇಲ್ಲಿ ನೋಡಿ, ನಾನು ಹಿಂದಿನ ಸಲ ತೋರಿಸಿದ್ದೆ ನಿಮಗೆ. ಅದರಲ್ಲಿ ನಮ್ದು ಟಿಕೆಟ್ 5,000 ಇಂದ ಸ್ಟಾರ್ಟ್ ಆಗ್ತಾ ಇತ್ತು. ಇವಾಗ ವಿತ್ ಒನ್ ಸ್ಟಾಪ್ ಒಂದು ಟಿಕೆಟ್ ಮಿನಿಮಮ್ ಪ್ರೈಸ್ 7,000 ರುಪೀಸ್ ಇದೆ. 7,000, 8,000, 9,000. ಇದು ನೋಡಿ 2 ಅವರ್ 250 ಮಿನಿಟ್ಸ್ ಇದು ನಾನ್ ಸ್ಟಾಪ್. ಇದು 9,799 ಏರ್ ಇಂಡಿಯಾದಲ್ಲಿ. ಆಮೇಲೆ ನೋಡಿ ಕೆಳಗಡೆ ಬಂದಂಗೆ ಹೆಂಗೆ ಜಾಸ್ತಿ ಆಗ್ತಾ ಇದೆ ಅಂತ. 8:55 ರಾತ್ರಿ ಹೊತ್ತಿನ ಫ್ಲೈಟ್ 10,000. ಆಮೇಲೆ ಇಲ್ಲಿ ನೋಡಿ ಪೀಕ್ ಅವರ್ಸ್ ಅಂದ್ರೆ ನೋಡಿ ಇದು ವಿಸ್ತಾರ 11,000. ಆಮೇಲೆ ಪೀಕ್ ಅವರ್ಸ್ ಹೋಗ್ತಾ ಇದ್ದಂಗೆ ಪ್ರೈಸ್ ಜಾಸ್ತಿ ಆಗುತ್ತಾ ಹೋಗುತ್ತೆ. ವಿಸ್ತಾರ 8 ಗಂಟೆದ್ದು ಫ್ಲೈಟು 12,000. ಆಮೇಲೆ ನೋಡಿ ಇಂಡಿಗೋ 6 ಗಂಟೆ ಸಂಜೆ, ಇದು ಪೀಕ್ ಅವರ್ ನೋಡಿ 6 ಗಂಟೆ 14,000, 15,000, 16,000, 19,000 8 ಗಂಟೆ ಇಂಡಿಗೋ ಫ್ಲೈಟು. ಈ ರೀತಿ ಪ್ರೈಸಿಂಗ್. ಇಲ್ಲಿ ನೋಡಿ 10ವರೆಗೆ, ಬೆಳಗ್ಗೆ 10ವರೆಗೆ ನಾನ್ ಸ್ಟಾಪ್ ಫ್ಲೈಟು 21,000ಕ್ಕೆ ಹೋಗ್ತಾ ಇದೆ. ಇದು ಅಕ್ಟೋಬರ್, ಇದು ಪೀಕ್ ಸೀಸನ್ ಅಲ್ಲಿ ಈ ರೀತಿ ಪ್ರೈಸಿಂಗ್ ಆಗುತ್ತೆ ನೋಡಿ. ನಾನು ಇವಾಗ 1 ವಾರ ಮೊದಲು ಬುಕ್ ಮಾಡ್ತಾ ಇದ್ದೀನಿ. ಇವಾಗ ಅಕ್ಟೋಬರ್ 4. ಸೊ ನಮಗೆ ಈ ರೀತಿ ಪ್ರೈಸ್ ಸಿಗುತ್ತೆ. ಅದಕ್ಕೆ ಮೊದಲೇ ಬುಕ್ ಮಾಡಿದಷ್ಟು ಸ್ವಲ್ಪ ರೀಸನೇಬಲ್ ಆಗಿರೋ ಪ್ರೈಸ್ ಸಿಗುತ್ತೆ. ನಾನು ಇವಾಗ ಯಾವ್ದು ಬುಕ್ ಮಾಡೋದಂತ ನೋಡ್ತಾ ಇದ್ದೀನಿ. 8:45, 8,881. ನಾನು ಫ್ಲೈಟ್ ರೀಚ್ ಹಾಕೋದಕ್ಕೆ ಸರಿಯಾಗುತ್ತೆ. 8:45 ಅಂದ್ರೆ 3 ಗಂಟೆ ಮೊದಲು ಏರ್ಪೋರ್ಟ್ ಅಲ್ಲಿ ಇರಬೇಕು. ಹಂಗಂದ್ರೆ 8:45 ಅಂದ್ರೆ 7:45 ಇಂದ 8:45 1 ಅವರ್, 6:45 ಇಂದ 7:45 2 ಅವರ್ಸ್, ಆಮೇಲೆ 5:45 ಇಂದ 6:45 3 ಅವರ್ಸ್. ಸೊ ಮಿನಿಮಮ್ 5:45 6 o'clock ರೀಚ್ ಆಗಬೇಕು. 6 o'clock ರೀಚ್ ಆಗ್ಬೇಕಂದ್ರೆ ಪುಟ್ಪರ್ತಿಂದ ರೀಚ್ ಆಗೋಕ್ಕೆ 2 ಅವರ್ಸ್ ಬೇಕು. ಹಂಗಂದ್ರೆ 4 ಗಂಟೆ ಕಡಿಮೆ ಅಂದ್ರು 4ರಿಂದ 3ವರೆಗೆ ಹೊರಡ್ಬೇಕಾಗತ್ತೆ. ಸೊ ಈ ರೀತಿ ನೀವು ಪ್ಲಾನ್ ಮಾಡ್ಕೊಬೇಕಾಗತ್ತೆ. ನೀವು ಫ್ಲೈಟ್ ತಗೊಂತೀರಾ ಅಂದ್ರೆ, ಬೆಂಗಳೂರಲ್ಲೇ ಇದ್ದೀರಾ ಅಂತಂದ್ರೆ ನಿಮ್ಗೆ ತೊಂದರೆ ಇಲ್ಲ. ಒಂದಿನ ಮೊದಲೇ ಇದ್ದೀರಾ ಅಥವಾ ಅವತ್ತೇ ಬರ್ತೀರಾ ಅಂದ್ರೆ ನೀವು ಟೈಮಿಂಗ್ ನೋಡ್ಕೊಂಡು ಸಿಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೊ ಇದು ನೋಡಿ ಪೀಕ್ ಸೀಸನ್ ಅಲ್ಲಿ ಬುಕ್ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಿ. ಇವಾಗ ನೋಡೋಣ. ಗೂಗಲ್ ಫ್ಲೈಟ್ಸ್ ಎಲ್ಲ ನೋಡ್ತಾ ಇದ್ದೀನಿ. ಬೇರೆ ಬೇರೆ ವೆಬ್ಸೈಟ್ಗಳಲ್ಲಿ ಇದಾವೆ ನೋಡಿ. ಸೊ ಎಲ್ಲ ಓಪನ್ ಮಾಡೋಣ. ಯಾಕಂದ್ರೆ ಬೇರೆ ಬೇರೆ ವೆಬ್ಸೈಟ್ ಅವರು ಬೇರೆ ಬೇರೆ ಪ್ರೈಸ್ ಅನ್ನ ಕೊಡ್ತಾರೆ. ತೋರಿಸ್ತೀನಿ ನೋಡಿ. ಇವಾಗ ಇಲ್ಲಿ ನೋಡಿ ಗೋಯಿಬಿಬೋದಲ್ಲಿ ಗ್ರ್ಯಾಂಡ್ ಟೋಟಲ್ ಒಂದು ಅಡಲ್ಟ್ಗೆ 8,822 ರುಪೀಸು. ಇವ್ರದ್ದು ಎಷ್ಟು ಬರುತ್ತೆ ನೋಡೋಣ. ಇವ್ರು ನೋಡಿ ಸೇಮ್ ಟಿಕೆಟು ಅಲ್ಲಿ 8,800 ತೋರಿಸ್ತಾ ಇದ್ರು, ಇಲ್ಲಿ 9,520 ಆಯ್ತು. ಟ್ರಾವೆಲ್ ಗೋ ಇವ್ರದ್ದು ಲೋಡ್ ಆಗ್ತಾ ಇದೆ. ಸೊ ಇನ್ಕಾಗ್ನಿಟೋದಲ್ಲಿ ನಾನು ಮಾಡ್ತಾ ಇದ್ದೀನಿ. ಅವರು ಇಲ್ಲಾಂದ್ರೆ ಪ್ರತಿ ಸಲ ರೈಸ್ ಮಾಡ್ತಾ ಇರ್ತಾರೆ. ಇಲ್ಲಿ ನೋಡಿ ಇದು ಯಾವುದು ಟ್ರಾವೆಲ್ ಗೋದಲ್ಲಿ 8,800 ಅಲ್ಲಿ ತೋರಿಸಿದ್ರಲ್ಲ ಅದೇ ಪ್ರೈಸಿಗೆ ತೋರಿಸ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಇಂಡಿಗೋದಲ್ಲಿ 8,800 ತೋರಿಸ್ತಾ ಇದೆ. ಇಲ್ಲಿ ಕಂಟಿನ್ಯೂ ಕೊಟ್ಟಂಗೆ ಇವ್ರದ್ದು ಜಾಸ್ತಿ ಆಗ್ತಾ ಹೋಗುತ್ತೆ ಆ್ಯಕ್ಚುಲಿ. ಇವಾಗ ನೋಡಿದ್ವಲ್ಲ ನಾವಿಲ್ಲಿ ಒಂದು ಕಡೆ ಟ್ರಿಪ್ ಸಮ್ಮರಿ
8,800 ಇದೆ ಇವಾಗ. ನೆಕ್ಸ್ಟ್ ಆ್ಯಡ್ ಮಾಡ್ತಾ ಇದ್ದಂಗೆ ಇಲ್ಲಿ ಇವ್ರದ್ದು ರೇಟ್ ಜಾಸ್ತಿ ಮಾಡ್ತಾರೆ. ಆಮೇಲೆ ಗೋಯಿಬಿಬೋ 8,822. ಇದು flights.booking.com, ಇದರಲ್ಲಿ 9,500. ಇದು travelgo.com, ಇದರಲ್ಲಿ 8,800 ತೋರಿಸ್ತಾ ಇದೆ. ಇದರಲ್ಲಿ ಪ್ಯಾಸೆಂಜರ್ ಆ್ಯಡ್ ಮಾಡಿ ನೋಡೋಣ ಎಷ್ಟು ಬರುತ್ತೆ ಅಂತ. ಇದು ಇಂಡಿಗೋದವ್ರದ್ದು. ನೋ, ಐ ವಿಲ್ ನಾಟ್ ನೀಡ್ ದಿಸ್. ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಆ್ಯಡ್ ಮಾಡಬೇಕು. ಇವಾಗ 8,822 ಇದೆ. ನೆಕ್ಸ್ಟು ಇದು ನಾನು ಕನೆಕ್ಟಿಂಗ್ ವಿಜಯವಾಡ ಇದರಿಂದ ಹೋಗ್ತಾ ಇರೋ ಕಾರಣ ನನಗೆ 8,800 ಸಿಗ್ತಾ ಇದೆ, ಇಲ್ಲಾಂದರೆ ಸಿಗಲ್ಲ ಇದು. ಇವಾಗ ಸಿಲೆಕ್ಟ್ ಬೇಕಂದರೆ, ಇದು ಸೀಟ್ ಬೇಕಂದರೆ ಇಲ್ಲಿ ಮೊದಲೇ ಸಿಲೆಕ್ಟ್ ಮಾಡ್ಕೊಬೋದು. ನೋಡಿ ಇಲ್ಲಿ 1F 1,200. ಓಹೋ, ಇದು ಮೊದಲು ಆಫ್ ಸೀಸನಲ್ಲಿ 500-600 ರೂಪಾಯಿಗೆ ಸಿಗೋದು, ಇವಾಗ 550, ಇದು 300 ರೂಪಾಯಿಗೆ ಸಿಗೋದು. ಐಲ್ ಸೀಟ್ಸ್ ಎಲ್ಲ ಬುಕ್ ಮಾಡವ್ರೆ. ಇದು 320, ಐಲ್ ಸೀಟು 320, ಇಲ್ಲಾಂದರೆ 120 ರೂಪಾಯಿಗೆ ಸಿಗೋದು. ನೋಡಿ ಇಷ್ಟೊಂದು ಡಿಫ್ರೆನ್ಸ್ ಆಗುತ್ತೆ ನೀವು ಯಾವ ಸೀಸನಲ್ಲಿ ಫ್ಲೈಟ್ ತೊಗೊಂಡು ಹೋಗ್ತಾ ಇದ್ದೀರಾ ಅಂತ. ನೋಡಿ ಸ್ಟ್ಯಾಂಡರ್ಡು 130ಇಂದ 2,000 ರೂಪೀಸ್ವರೆಗೆ ಹೋಗುತ್ತೆ. ಇದನ್ನು ಆಮೇಲೆ ಬುಕ್ ಮಾಡೋಣ, ಸುಮ್ಮನೆ ದುಡ್ಡು ಕೊಟ್ಟು ಬುಕ್ ಮಾಡೋದು ಬೇಡ. ನೆಕ್ಸ್ಟ್ ಹಾಕೋಣ. ಇದರಲ್ಲಿ ನಮಗೆ 8,822 ಅಲ್ಲೇ ಬಂತು. ಇನ್ನೊಂದು ವೆಬ್ಸೈಟಲ್ಲಿ ನೋಡೋಣ, IXIGO ಅಂತ ಇದೆ. ಅದರಲ್ಲಿ ನನ್ನ ಕೂಪನ್ ಇದೆ. ಸೊ ನಿಮ್ಮ ಹತ್ರ ಕೂಪನ್ ಏನಾದ್ರು ಇದ್ದರೆ ಅದನ್ನು ಯೂಸ್ ಮಾಡ್ಕೊಬೋದು. IXIGO ಅಂತ ಇದೆ, ಡೈರೆಕ್ಟಾಗಿ ಹೋಗೋಣ. ಬುಕ್ ಯುವರ್ ಏರ್ ಟಿಕೆಟ್ಸ್. ಬೆಂಗಳೂರು ನ್ಯೂ ಡೆಲ್ಲಿ ಸ್ಯಾಟರ್ಡೇ. ಟ್ರಾವೆಲರ್ಸ್ 1 ಟ್ರಾವೆಲರ್ ಅಡಲ್ಟ್ ಸರ್ಚ್ ಅಂತ ಕೊಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಫಿಲ್ಟರ್ ಇದೆ, ಫಿಲ್ಟರ್ನ ಆ್ಯಡ್ ಮಾಡ್ಕೊಬೋದು. ನಿಮಗೆ ನಾನ್ ಸ್ಟಾಪ್ ಬೇಕಂದರೆ ನಾನ್ ಸ್ಟಾಪು ಇದನ್ನ ಕ್ಲಿಕ್ ಮಾಡಬೇಕು. 1 ಸ್ಟಾಪ್ ಬೇಕಂದರೆ 1 ಸ್ಟಾಪು, 2+ ಸ್ಟಾಪ್ ಬೇಕಂದರೆ ಮತ್ತೆ ಇಲ್ಲಿ ಕೆಳಗಡೆ ಇದೆ ನೋಡಿ, ಡಿಪಾರ್ಚರ್ ಫ್ರಮ್ ಬ್ಯಾಂಗ್ಳೂರ್. ಅರ್ಲಿ ಮಾರ್ನಿಂಗ್ ಬೇಕಂದರೆ ಅರ್ಲಿ ಮಾರ್ನಿಂಗು, ಮಾರ್ನಿಂಗ್ ಬೇಕಂದರೆ ಮಾರ್ನಿಂಗು, ಮಿಡ್ ಡೇ ಬೇಕಂದರೆ ಮಿಡ್ ಡೇ, ನೈಟ್ ಬೇಕಂದರೆ ನೈಟು. ನಾನು ಮಾರ್ನಿಂಗ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಅದೇ ಫ್ಲೈಟ್ ಹುಡ್ಕೋಣ. ಇಲ್ಲೂ ಅದೇ ಪ್ರೈಸಲ್ಲಿ ಸಿಗ್ತಾ ಇದೆ. ನನ್ನೊಂದು ಆಫರ್ ಇದೆ, ಅದನ್ನು ಯೂಸ್ ಮಾಡಬೇಕಂತ ಇದ್ದೀನಿ. ಆ್ಯಕ್ಚುಲಿ ನನಗೆ 2 ಟಿಕೆಟ್ ಬುಕ್ ಮಾಡಬೇಕು, ಅದನ್ನು ಆ್ಯಡ್ ಮಾಡಿಬಿಡ್ತೀನಿ. ಮುಂದೆ ಹೋಗೋಣ. ಸರ್ಚ್. ಮಾರ್ನಿಂಗ್ ಟೈಮು 8:45. ಇಲ್ಲಿ ನೋಡಿ 2 ಟಿಕೆಟು 17,334 ಅಂತ ತೋರಿಸ್ತಾ ಇದೆ. ಇದರಲ್ಲೂ 2 ಟಿಕೆಟ್ ಮಾಡಿ ನೋಡೋಣ. ಕೆಲವೊಂದ್ಸಲ 2 ಟಿಕೆಟ್ ಮಾಡಿದಾಗ ಅವ್ರ ರೇಟ್ ಚೇಂಜ್ ಆಗಿಬಿಡುತ್ತೆ. ಬ್ಯಾಕ್ ಟು ಪ್ಯಾಸೆಂಜರ್ ಡೀಟೇಲ್ಸ್. ನೋಡಿ ಪ್ಯಾಸೆಂಜರು 2 ಅಂತ ಮಾಡಿ ಕಂಟಿನ್ಯೂ ಅಂತ ಕೊಡೋಣ. ಮಾಡಿಫೈ. ಇಲ್ಲಿ ಇವಾಗ ಸಿಲೆಕ್ಟ್ ಮಾಡಬೇಕು. 8:45 ಇಲ್ಲಿದೆ ನೋಡಿ, 17,762 ರೂಪಾಯಿಗೆ ಬರ್ತಾ ಇದೆ ಇಲ್ಲಿ. ಸೊ ತುಂಬ ಡಿಫ್ರೆನ್ಸ್ ಇಲ್ಲ. 17,764. ಆ್ಯಕ್ಚುಲಿ 5 ನಿಮಿಷ ಮೊದಲು ಬೇರೆ ಕಡೆ ಹಾಕಿ ನೋಡಿದಾಗ ಇಲ್ಲಿ ನೋಡಿ, ಇಲ್ಲಿ 300 ರೂಪಾಯಿ ಡಿಫ್ರೆನ್ಸ್ ಬರ್ತಾ ಇದೆ. ನಂದು ಇವ್ರ ಹತ್ರ ನನ್ನ ಹತ್ರ ಇವ್ರದ್ದು ಕೂಪನ್ ಕೋಡು ಇದೆ. ಸೊ ಅದನ್ನು ಯೂಸ್ ಮಾಡೋಣ. ನಮ್ಮ ಫ್ರೆಂಡು ಸಾಗರ್ ಅವ್ರು ಕೊಟ್ಟಿರೋದು ಕೂಪನ್ ಕೋಡು. ನೀವು ರೀಸೆಂಟಾಗಿರೋ ಬ್ಲಾಗ್ ನೋಡಿರ್ತೀರ, ಅದರಲ್ಲಿ ಸಾಗರ್ ಅಣ್ಣ ಅವ್ರು ಇದ್ದಾರೆ. ವೈಕುಂಠಗಿರಿ ಕರ್ಕೊಂಡೋಗವ್ರೆ ನಮ್ಮನ್ನ. ಸೊ ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ, ಚೆನ್ನಾಗಿದೆ. ಬೆಂಗಳೂರಲ್ಲಿ ವೈಕುಂಠಗಿರಿ.
ಸೊ ಕೂಪನ್ ಕೋಡಲ್ಲಿ ಒಂದು ಲೆಟರ್ಸ್ಗಳಿರ್ತವೆ, ನಾವು ಇವಾಗ ಕ್ಯಾಪ್ಚದಲ್ಲಿ ಹಾಕ್ತೀವಲ್ಲ ಅದೇ ರೀತಿ ಇಲ್ಲಿದೆ ನೋಡಿ, ಇಲ್ಲಿ ಹಾಕೋಣ ZMT. ಇದನ್ನ ಯಾರು ಕಾಪಿ ಮಾಡೋಕ್ಕಾಗಲ್ಲ, ಒಂದ್ಸಲ ಯೂಸ್ ಮಾಡಿದ್ರೆ ಮುಗೀತು, 2 ಸಲ ಮತ್ತೆ ಬೇರೆ ಯಾರು ಕಾಪಿ ಮಾಡಿ ಯೂಸ್ ಮಾಡೋಕ್ಕಾಗಲ್ಲ. ಅಪ್ಲೈ ಅಂತ ಕೊಡೋಣ, ನೋಡೋಣ ಎಷ್ಟು ಬರುತ್ತೆ ಅಂತ. ಕೂಪನ್ ಅಪ್ಲೈಡ್, ಯು ವಿಲ್ ಗೆಟ್ ಅನ್ ಇನ್ಸ್ಟಂಟ್ ಡಿಸ್ಕೌಂಟ್ ಆಫ್ 530 ಆನ್ ದಿಸ್ ಬುಕಿಂಗ್. ಓಹೋ ಅಷ್ಟೇನಾ? ಅಪ್ ಟು 6000 rupees ಅಂತ ಕೊಟ್ಟಿದ್ದು ಇದರಲ್ಲಿ. ICICI ಕಾರ್ಡ್ ಇದ್ದರೆ 1500 ರೂಪಾಯಿ ಅಂತೆ. ಬೇರೆ ಯಾವುದಾದ್ರೂ ಇದೆಯಾ ನೋಡೋಣ. ಬ್ಯಾಂಕ್ ಆಫ್ ಬರೋಡಾ ಕಾರ್ಡು ಇಲ್ಲಿ ನೋಡಿ, ಗೋ ಸಿ ಫ್ಲೈ ಗೆಟ್ ಎನ್ ಇನ್ಸ್ಟೆಂಟ್ ಡಿಸ್ಕೌಂಟ್ ಆಫ್ 1000 ವಿತ್ XCOU ಕ್ರೆಡಿಟ್ ಕಾರ್ಡು. ನೀವು ನೋಡ್ಕೊಳ್ಳಿ ನಿಮ್ಮ ಹತ್ರ ಯಾವುದಾದ್ರೂ ಇಲ್ಲ. IDFC ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ EMI ಅಲ್ಲಿದು. ಸೊ ನಾವು EMI ಮಾಡಿಸಲ್ಲ, ಬೇಡ, ಸುಮ್ಮನೆ EMI ಮಾಡಿಸಿದ್ರೆ ಸುಮ್ಮನೆ ತಲೆನೋವು. ಇನ್ಸ್ಟಂಟಾಗಿ ಸಿಗುವಂಥದ್ದು ನೋಡೋಣ. ಇದೇ ಚೆನ್ನಾಗಿದೆ ಅನಿಸುತ್ತೆ. ಇವಾಗ 530 ರೂಪಾಯಿ ಡಿಸ್ಕೌಂಟು. ಸೊ ಒಂದು 500 ರೂಪಾಯಿ ಸೇವ್ ಆಗುತ್ತೆ. ನಮಗೆ ಇದು ಯಾವುದು ಬೇಕಂತಿಲ್ಲ, ನಿಮಗೆ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಫ್ರೀ ಕ್ಯಾನ್ಸಲೇಷನು. ಹಾಗೆ ನಂದು ಇದು ಫ್ಲೈಟು ಕ್ಯಾನ್ಸಲ್ ಆಗೋ ಚಾನ್ಸಸ್ ಇಲ್ಲವೇ ಇಲ್ಲ, ಯಾಕಂದರೆ ಚಾರ್ಧಾಮ್ ಹತ್ರ ಎಲ್ಲ ಪ್ಲ್ಯಾನ್ ಮಾಡಿ ಫಿಕ್ಸ್ ಆಗಿದೆ, ಇದನ್ನು ಕ್ಯಾನ್ಸಲ್ ಮಾಡೋಂಗಿಲ್ಲ. ಸೊ ಹಾಗಾಗಿ ನಾನು ಕ್ಯಾನ್ಸಲೇಷನನ್ನು ಆ್ಯಡ್ ಮಾಡ್ತಾ ಇಲ್ಲ. ಕಾಂಟ್ಯಾಕ್ಟ್ ಡೀಟೇಲ್ಸು ನಿಮ್ಮದು ಬೇಕಾಗಿರೋದು ಹಾಕ್ಕೊಳ್ಳಿ, ಯಾವುದು ನಿಮಗೆ ಆಕ್ಸೆಸ್ ಮಾಡೋಕ್ಕಾಗುತ್ತೋ ಅದನ್ನು ಹಾಕಿ. GST ಬಿಲ್ ನನಗೆ ಬೇಡ, ಇನ್ನೊಂದು ಸಲ ಕೇಳ್ತಾ ಇದ್ದಾರೆ ನೋಡಿ, ಫ್ರೀ ಕ್ಯಾನ್ಸಲೇಷನ್ನು ನಮಗೆ ಬೇಡ, ನೋ ಥ್ಯಾಂಕ್ಸ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ನಮಗೆ 130 799, ಆಮೇಲೆ 1450 1800. ಇಂಡಿಗೋದಲ್ಲಿ ಇದು 2000 ರೂಪೀಸ್ ಅಲ್ಲ 1200 ರೂಪೀಸ್ಗೆ ಹೋಗ್ತಾ ಇತ್ತು. ಇಲ್ಲಿ ಎಷ್ಟಿದೆ ನೋಡೋಣ, 1800. ಓಹೋ, ಇಲ್ಲಿ ಇವರು ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಇದು 650 ನೋಡಿ. ಇಂಡಿಗೋದಲ್ಲಿ ಮಾಡಿದ್ರೆ ನಮಗೆ ಇಷ್ಟೊಂದು ದುಡ್ಡು ಕೊಡಬೇಕಂತಿಲ್ಲ. ಸೊ ಸೀಟ್ ಸಿಲೆಕ್ಷನ್ ಮಾಡಲ್ಲ ನಾನಿಲ್ಲಿ. ಇವಾಗ ಸೀಟ್ ಸಿಲೆಕ್ಷನ್ ಮಾಡಿದ್ರೆ ನಮಗೆ ಎಕ್ಸ್ಟ್ರಾ ದುಡ್ಡು ಕೊಡಬೇಕಾಗುತ್ತೆ, ಆಮೇಲೆ ಮಾಡೋಣ ನಾವು ಚೆಕ್ ಇನ್ ಮಾಡಬೇಕಾದ್ರೆ. ಸ್ಕಿಪ್ ಟು ಪೇಮೆಂಟ್ ಅಂತ ಮಾಡ್ತೀನಿ. ಇಲ್ಲಿಂದ 19th ಅಕ್ಟೋಬರು ಡೇಟು, ಟ್ರಾವೆಲರ್ ಡೀಟೇಲ್ಸ್ ನೀವು ಚೆಕ್ ಮಾಡ್ಕೊಳ್ಳಿ ಕ್ಲೀನಾಗಿದೆಯಾ ಇಲ್ವಾ ಅಂತ, ಹೆಸರು ಎಲ್ಲ. ಆಮೇಲೆ ಟೈಮಿಂಗು 19th ಅಕ್ಟೋಬರು 8:45, ಒಂದು ಸ್ಟಾಪು 1:40ಕ್ಕೆ ರೀಚ್ ಆಗುತ್ತೆ. ಇಲ್ಲಿ ನಾನು ನಿಮಗೆ ಯಾವ ಪೇಮೆಂಟ್ ಆಪ್ಷನ್ ಬೇಕು ಅದನ್ನು ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ 9 minutes 20 seconds ಅದರೊಳಗಡೆ ಮಾಡಬೇಕು ಪೇಮೆಂಟು, ಇಲ್ಲಾಂದರೆ ನಮ್ಮದು ಕ್ಯಾನ್ಸಲ್ ಆಗುತ್ತೆ. ರೆಕಮೆಂಡೆಡ್ ರೀಸೆಂಟ್ಲಿ ಯೂಸ್ಡ್ ಮೆಥಡ್ಸ್ ಇಲ್ಲಿ ತೋರಿಸ್ತಾ ಇದೆ. ಅಥವಾ ನಿಮ್ಮದು ಬೇರೆ ಏನಾದರೂ ಇಲ್ಲಿ ನೋಡಿ, SBI ಕ್ರೆಡಿಟ್ ಕಾರ್ಡು, ನಂದು ಬೇರೆ ಬೇರೆ ಕಾರ್ಡ್ ಎಲ್ಲ ಸೇವ್ ಆಗಿಬಿಟ್ಟಿದೆ ಇದರಲ್ಲಿ, ಯಾಕಂದರೆ ಲಾಗಿನ್ ಆಗಿದ್ದೀನಿ ನಾನು. ಪೇ ಲೇಟರು, EMI ಇದೆ, ನೋ ಕಾಸ್ಟ್ EMI ಇದೆ, EMI ಇದೆ, ವಾಲೆಟ್ಸ್ ಇದ್ದಾವೆ, ನೆಟ್ ಬ್ಯಾಂಕಿಂಗ್ ಇದ್ದಾವೆ. ನಾನು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತೀನಿ. ಕನ್ವೀನಿಯನ್ಸ್ ಫೀ ಎಲ್ಲ ಆ್ಯಡ್ ಮಾಡಿ ಮತ್ತೆ ಇದು ಬಂದಿರೋದು 17,992 ನೋಡಿ. 530 ರೂಪಾಯಿ ಸೇವ್ ಆಯಿತು ಅಂತಾರೆ, ಕೊನೆಗೆ ಬಂದಿದ್ದಷ್ಟೇ. ಸೊ ಒಂದ್ಸಲ ಎಲ್ಲ ಚೆಕ್ ಮಾಡಿದ ನಂತರ ಇಲ್ಲಿ OTPನ ಹಾಕಬೇಕಾಗತ್ತೆ. ಪೇಮೆಂಟ್ ಸಕ್ಸಸ್ಫುಲ್ ನೋಡಿ. ವಿ ಆರ್ ಪ್ರೊಸೆಸಿಂಗ್, ಗೆಟ್ ರೆಡಿ ಆ್ಯಂಡ್ ಪ್ಯಾಕ್ ಯೋರ್ ಬ್ಯಾಗ್ಸ್, ವಿ ಆರ್ ಪ್ರೊಸೆಸಿಂಗ್ ಯೋರ್ ಬುಕಿಂಗ್. ಇವಾಗ ಇಲ್ಲಿ ಟಿಕೆಟ್ ಬರುತ್ತೆ, ಇದ್ರ ಫೋಟೋ ತೊಗೊಂಡು ಇಟ್ಕೊಳ್ಳಿ ಫಸ್ಟು. ಇಲ್ಲಿ ನೋಡಿ ಚೆಕ್ ಮಾಡ್ಕೊಳ್ಳಿ ಎಲ್ಲ ಸರಿಯಾಗೈತಾ ಅಂತ. 19 ಅಕ್ಟೋಬರು ಡೇಟು. ನೆಕ್ಸ್ಟ್ ಸ್ಟೆಪ್ಸ್ ಫಾರ್ ಯುವರ್ ಟ್ರಿಪ್, ಬುಕ್ ಸ್ಟೇ, ಬುಕ್ ಅ ರಿಟರ್ನ್ ಫ್ಲೈಟ್. ಇವಾಗ ಬೇಡ, ಕ್ಲೋಸ್ ಮಾಡ್ತೀನಿ. ಟಿಕೆಟ್ನ ನೋಡೋಣ ಫಸ್ಟು ಕ್ಲೀನಾಗಿ. ಟ್ರ್ಯಾಕ್ ಫ್ಲೈಟ್ ಡಿಲೇಸ್, ಬೋರ್ಡಿಂಗ್ ಗೇಟ್ಸ್ ಆ್ಯಂಡ್ ಮೋರ್, ಆಟೋ ವೆಬ್ ಚೆಕ್ ಇನ್ ವಿತ್ ಬೋರ್ಡಿಂಗ್ ಪಾಸ್. ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಇದೊಂದು ಬೆನಿಫಿಟ್ ಸಿಗುತ್ತೆ ನೋಡಿ. ನಾನು ಹೇಳಿದ್ದೀನಿ ಎಲ್ಲರಿಗೂ, ನನ್ನ ಹಿಂದಿನ ಬ್ಲಾಗ್ಸನ್ನೆಲ್ಲ ನೋಡಿದರೆ ಡಿಜಿ ಹತ್ರ ಕಂಪಲ್ಸರಿ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಸೊ ಅದು ನೀವು ಇನ್ನೂ ಮಾಡಿಲ್ಲ ಅಂದರೆ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ, ಇನ್ಸ್ಟಾಲ್ ಮಾಡ್ಕೊಳ್ಳಿ, ನಿಮ್ಮ ಟೈಮು ಉಳಿಯುತ್ತೆ. ಇಲ್ಲಿ ನೋಡಿ, ವೆಬ್ ಚೆಕ್ ಇನ್ನು, ಪ್ರೊಸೀಡ್ ವಿತ್ ಓಪನ್ಸ್ ಅಟ್ 8:45 17th ಅಕ್ಟೋಬರು. ಬುಕಿಂಗ್ ಕನ್ಫರ್ಮ್, ಥ್ಯಾಂಕ್ ಯು, ಬುಕಿಂಗ್ ID. ಇದರದೊಂದು ಫೋಟೋ ತೆಗೆದಿಟ್ಕೊಳ್ಳಿ. ಈ ಟಿಕೆಟ್ ಬೇಕಂದ್ರೆ ಡೌನ್ಲೋಡ್ ಮಾಡ್ಕೊಬೋದು, ಇನ್ವಾಯ್ಸ್ ಬೇಕಂದ್ರೆ ಡೌನ್ಲೋಡ್ ಮಾಡ್ಕೊಬೋದು. ಸೊ ಈ ರೀತಿ ನಾವು ಟಿಕೆಟನ್ನು ಬುಕ್ ಮಾಡ್ಬೋದು. ಇವಾಗ ನೋಡಿದ್ರಲ್ಲ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ನಾವು ಪೀಕ್ ಟೈಮಲ್ಲಿ
ಟಿಕೆಟನ್ನು ಬುಕ್ ಮಾಡಿದ್ರೆ ಈ ರೀತಿ ಪ್ರೈಸ್ ಚೇಂಜ್ ಆಗುತ್ತೆ. ಸೊ ನಾವು ಯಾವ ಟೈಮಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ ನಾವು ಸ್ವಲ್ಪ ಪ್ಲಾನ್ ಮಾಡ್ಕೊಂಡ್ರೆ ನಮ್ಮ ಎಸ್ಪೆಷಲಿ ಫ್ಯಾಮಿಲಿ ಜೊತೆ ಹೋಗ್ತಾ ಇರ್ಬೇಕಾದ್ರೆ ನಾವು ತುಂಬ ಉಳಿತಾಯ ಮಾಡ್ಕೊಬೋದು. ನಾವು ಅಕ್ಟೋಬರಿಂದ ಡಿಸೆಂಬರ್ವರೆಗೆ ಹತ್ತಿರದಲ್ಲೇ ಟ್ರಾವೆಲ್ ಮಾಡಿ ಜನವರಿ 30th ನಂತರ ಫೆಬ್ರವರಿಲಿ ಸ್ವಲ್ಪ ರೀಸನೇಬಲ್ ಆಗ್ತಾ ಬರುತ್ತೆ. ಫೆಬ್ರವರಿ ಮಾರ್ಚು ಅದರ ನಂತರ ರೀಸನೇಬಲ್ ಆಗುತ್ತೆ, ಯಾಕಂದರೆ ಟೆಂಪ್ರೇಚರ್ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ಆದರೆ ನೀವು ನೋಡ್ಕೊಳ್ಳಿ ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗುತ್ತೆ ಅಂದರೆ, ಯಾಕಂದರೆ ಇದು ಅಕ್ಟೋಬರಿಂದ ಡಿಸೆಂಬರ್ ತನಕ ಹೆಚ್ಚಿನವರು ಟ್ರಾವೆಲ್ ಮಾಡೋ ಟೈಮು. ಸೊ ಹಾಗಾಗಿ ನಾವು ಯಾವ ಟೈಮಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ ನಾವು ಚೆಕ್ ಮಾಡಿಕೊಂಡ್ರೆ ನಮಗೆ ರೀಸನೇಬಲ್ ಆಗಿರೋ ಟಿಕೆಟ್ ಸಿಗುತ್ತೆ. ಇಲ್ಲಾಂದ್ರೆ ನಮಗೆ ಈ ರೀತಿ ಪ್ರೈಸ್ ಕೊಡಬೇಕಾಗತ್ತೆ. ಮೊದಲೇ ಬುಕ್ ಮಾಡಿದ್ರೆ ಇನ್ನೂ ಸ್ವಲ್ಪ ರೀಸನೇಬಲ್ ಆಗಿ ಸಿಗುತ್ತೆ. ನಾನು ಇದನ್ನು ಕೂಡ ಇವಾಗ ಒಂದು ಸ್ಟಾಪ್ ಓವರ್ ತಗೊಂಡು ಹೋಗ್ತಾ ಇದ್ದ ಕಾರಣ ನನಗೆ ಈ ಪ್ರೈಸ್ ಸಿಕ್ಕಿದೆ. ಇಲ್ಲ ಸ್ಟಾಪ್ ಓವರ್ ತಗೊಂಡಿಲ್ಲ ಅಂದ್ರೆ ಇದು 24,000 25,000 ಸಿಗೋದು ನನಗೆ. ಸೊ ಈ ರೀತಿ ಟ್ರಾಲಿಗಳು ಹೊರಗಡೆ ಇಟ್ಟಿರ್ತಾರೆ. ಫಸ್ಟ್ ಈ ಟ್ರಾಲಿನ ತಗೊಂಡು ಇದ್ರ ಮೇಲ್ಗಡೆ ಲಗೇಜನ್ನು ಹಾಕಬೇಕು. ಇದು ಎಂಟ್ರಿ ಗೇಟ್ ನೋಡಿ. ಫಸ್ಟ್ 1 2 3 4 ಡಿಜಿ ಹತ್ರ ಡಿಪಾರ್ಚರ್ ನಿರ್ಗಮನದ ಗೇಟು. ಇದರ ಮುಂದ್ಗಡೆನೆ ಡಿಜಿ ಹತ್ರ ಸೆಲ್ಫ್ ರಿಜಿಸ್ಟ್ರೇಷನ್ ಝೋನ್ ಇದೆ. ಸೊ ನಿಮ್ಮ ಹತ್ರ ಆ್ಯಪ್ ಇಲ್ಲ ಅಂದ್ರೆ ಇಲ್ಲೇ ಬಂದು ರಿಜಿಸ್ಟ್ರೇಷನ್ ಮಾಡಿ ಆಮೇಲೆ ಕೊನೆಗೆ ID ತೋರಿಸಿ. ಇದು ಡಿಜಿ ಯಾತ್ರಾ ರಿಜಿಸ್ಟ್ರೇಷನ್ ಮೆಷಿನು. ವೆಲ್ಕಮ್ ಟು ಡಿಜಿ ಯಾತ್ರಾ ರಿಜಿಸ್ಟ್ರೇಷನ್ ಕಿಯಾಸ್ಕ್. ಇಲ್ಲಿ NRIs ಇಂಡಿಯನ್ಸ್ ಯಾರು ಬೇಕಾದರೂ ರಿಜಿಸ್ಟ್ರೇಷನ್ ಮಾಡ್ಕೊಬೋದು ಡಿಜಿ ಯಾತ್ರಾದಲ್ಲಿ. ಫಸ್ಟು ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡಿದೆ. ಸೊ ನೀವು ಕನ್ನಡ ಬೇಕಂದ್ರೆ ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಬೋರ್ಡಿಂಗ್ ಪಾಸನ್ನು ಇಲ್ಲಿ ಸ್ಕ್ಯಾನ್ ಮಾಡಬೇಕು. ನಾವು ವೆಬ್ ಚೆಕ್ ಇನ್ ಮಾಡಿರುವಂಥ ಬೋರ್ಡಿಂಗ್ ಪಾಸ್ ಏನಿದೆ ಮೊಬೈಲಲ್ಲಿದೆ ಅದನ್ನು ಸ್ಕ್ಯಾನ್ ಮಾಡೋದು. ಇಲ್ಲಿ ಸ್ಕ್ಯಾನ್ ಆಗುತ್ತೆ. ಇಲ್ಲಿ ಫೇಸ್ ಸ್ಕ್ಯಾನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಕ್ಯಾಮ್ರಾ ಇದೆ ನೋಡಿ, ವೈಟ್ ಆರ್ಕ್ ಬಂದ್ ಮಾಡಿದಾರಲ್ಲ ಅದರಲ್ಲಿ ನೋಡಬೇಕು. ಸೊ ನಿಮ್ಮ ಕಣ್ಣನ್ನು ಅಲ್ಲಿ ಫೋಕಸ್ ಮಾಡಿ ಅಲ್ಲಿ ಕ್ಯಾಮ್ರಾಗೆ ನೋಡಬೇಕು. ಆವಾಗ ಫೇಸ್ ಪಿಕ್ಚರನ್ನು ತಗೊಳುತ್ತೆ. ಫೇಸ್ ಪಿಕ್ಚರ್ ಆದಮೇಲೆ ನಿಮ್ಮ ID ಪ್ರೂಫನ್ನು ಇಲ್ಲಿ ಆಫೀಸರ್ ಕೂತ್ಕೊಂಡಿರ್ತಾರೆ, ಪೊಲೀಸ್ ಆಫೀಸರ್ ಇರ್ತಾರೆ, ಅವರಿಗೆ ಸೆಕ್ಯೂರಿಟಿ ಆಫೀಸರ್ಗೆ ಈ ID ತೋರಿಸ್ಬೇಕಾಗುತ್ತೆ. ನೀವು ID ತೋರಿಸಿ ಇಲ್ಲಿಂದ ರಿಜಿಸ್ಟ್ರೇಷನ್ ಮಾಡಾದ್ಮೇಲೆ ಡೈರೆಕ್ಟ್ ಆಗಿ ಡಿಜಿ ಯಾತ್ರಾದಲ್ಲಿ ಎಂಟ್ರಿ ಮಾಡ್ಕೊಬೋದು. ಸೊ ನಿಮ್ಮ ಹತ್ರ ಆ್ಯಪ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಫೇಸ್ ಸ್ಕ್ಯಾನ್ ಮಾಡಿ ಒಳಗಡೆ ಹೋಗೋಕ್ಕಾಗುತ್ತೆ. ಸೊ ನೀವು ಚೆಕ್ ಇನ್ ಮಾಡಿಲ್ಲ ಅಂದರೆ ಇಲ್ಲಿ ವೆಬ್ ಚೆಕ್ ಇನ್ ಅನ್ನು ಮಾಡ್ಕೊಬೋದು. ಕೆಲವರಿಗೆ ಆನ್ಲೈನ್ ಮಾಡೋದಕ್ಕೆ ಕಷ್ಟ ಆಗುತ್ತಂದ್ರೆ ಇಲ್ಲಿ ವೆಬ್ ಚೆಕ್ ಇನ್ ಮಾಡಿ ನಂತರ ಡಿಜಿ ಯಾತ್ರಾದಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಡಿಜಿ ಯಾತ್ರಾದಲ್ಲಿ ಎಂಟ್ರಿ ಮಾಡ್ಬೋದು. ಇದು ಎಂಟ್ರಿ ಫಾರ್ ಡಿಜಿ ಯಾತ್ರಾ ಪ್ಯಾಸೆಂಜರ್ಸ್ ಓನ್ಲಿ. ಸೊ ಇಲ್ಲಿ ಫೇಸ್ ಸ್ಕ್ಯಾನ್ ಮಾಡಿಕೊಂಡು ಒಳಗಡೆ ಹೋಗ್ಬೇಕು. ನೆಕ್ಸ್ಟು ಸೆಲ್ಫ್ ಬ್ಯಾಗೇಜ್ ಡ್ರಾಪ್ ಲೊಕೇಶನ್ ಇದೆ. ಇಲ್ಲಿ ನಮ್ಮ ಲಗೇಜು 15 kgಕ್ಕಿಂತ ಜಾಸ್ತಿ ಇಲ್ಲ ಅಂದರೆ ಇಲ್ಲಿ ಲಗೇಜನ್ನು ಡ್ರಾಪ್ ಮಾಡ್ಬೋದು. ಇದು ನೋಡಿ ಇಂಡಿಗೋದು ಸೆಲ್ಫ್ ಬ್ಯಾಗೇಜ್ ಡ್ರಾಪ್ ಮಾಡೋಂಥ ಲೊಕೇಶನ್ನು. ಸೊ ಇಲ್ಲಿ ಫಸ್ಟು ನಮ್ಮ ಲಗೇಜ್ ಟ್ಯಾಗ್ಸನ್ನು ಪ್ರಿಂಟ್ಔಟ್ ಮಾಡ್ಕೋಬೇಕು. ಇದು ಪ್ರಿಂಟ್ ಮಾಡೋಕ್ಕೆ ಮೆಷಿನ್ಗಳು ನೋಡಿ. ಇಲ್ಲಿ ಪ್ಲೀಸ್ ಕಲೆಕ್ಟ್ ಯುವರ್ ಬೋರ್ಡಿಂಗ್ ಪಾಸ್ ಆ್ಯಂಡ್ ಬ್ಯಾಗೇಜ್ ಟ್ಯಾಗ್ ಫ್ರಮ್ ಹಿಯರ್. ಬೋರ್ಡಿಂಗ್ ಪಾಸಲ್ಲಿ PNR ನಂಬರ್ ಇರುತ್ತಲ್ಲ, ಆ PNR ನಂಬರನ್ನು ಹಾಕಿ ನಮ್ಮ ಟ್ಯಾಗ್ಸನ್ನು ಪ್ರಿಂಟ್ ಮಾಡಬೇಕಾಗುತ್ತೆ. ಎಷ್ಟು ಜನ ಇದ್ದಾರೆ ಅವರೆಲ್ಲ ಹೆಸರನ್ನು ಸಿಲೆಕ್ಟ್ ಮಾಡಿ, ಒಂದೇ PNR ಇಲ್ಲಾಂದರೆ ಒಂದೇ ಸಲ ನೀವು ಎಲ್ಲರನ್ನ ಸಿಲೆಕ್ಟ್ ಮಾಡಿ ಟ್ಯಾಗ್ಸನ್ನು ಪ್ರಿಂಟ್ ಮಾಡ್ಕೊಬೋದು. ಇಲ್ಲ ನೀವು ತುಂಬ ಜನ ಇದ್ದೀರಾ ಅಂತಾದರೆ, ಅಂದರೆ ಬೇರೆ ಬೇರೆ PNR ಇದೆ ಅಂತಂದರೆ ಬೇರೆ ಬೇರೆ PNR ಇದ್ದರೆ ನೀವು ಸಪ್ರೇಟಾಗಿ PNRನ್ನು ಎಂಟ್ರಿ ಮಾಡಿ ಸಪ್ರೇಟಾಗಿ ಬ್ಯಾಗೇಜ್ ಟ್ಯಾಗ್ಸನ್ನು ಪ್ರಿಂಟ್ ಮಾಡೋಕ್ಕಾಗುತ್ತೆ. ಇವಾಗ ಇಲ್ಲಿ ಬ್ಯಾಗೇಜ್ ಟ್ಯಾಗ್ಸು ಹೊರಗಡೆ ಬರ್ತಾ ಇದೆ ನೋಡಿ. ಇದನ್ನು ಕಲೆಕ್ಟ್ ಮಾಡಿ ನಾವೇ ಬ್ಯಾಗೇಜ್ಗೆ ಈ ಟ್ಯಾಗ್ಸನ್ನು ಅಂಟಿಸ್ಬೇಕಾಗತ್ತೆ. ಬ್ಯಾಗೇಜ್ ಟ್ಯಾಗ್ಸ್ ಪ್ರಿಂಟ್ ಮಾಡ್ತಾ ಇದ್ದಂಗೆ ಅದ್ರ ಜೊತೆ ಪ್ರಿಂಟೆಡ್ ಬೋರ್ಡಿಂಗ್ ಪಾಸಸ್ಸು ಇಲ್ಲಿ ಬರ್ತಾ ಇದೆ, ಡಿಸ್ಪೆನ್ಸ್ ಆಗ್ತಾ ಇದೆ ನೋಡಿ. ಇದನ್ನು ಕೂಡ ನಾವು ಕೈಯಲ್ಲಿ ತಗೊಳ್ಬೇಕಾಗುತ್ತೆ. ಈ ಬೋರ್ಡಿಂಗ್ ಪಾಸ್ ನಂದು ವಿಜಯವಾಡದಿಂದ ಕನೆಕ್ಟಿಂಗ್ ಫ್ಲೈಟ್ ಇದೆ. ಹಾಗಾಗಿ ಅವ್ರು ಹೇಳಿದ್ರು ನೀವು ಇಲ್ಲಿ ಬ್ಯಾಗೇಜ್ ಡ್ರಾಪ್ ಮಾಡಬೇಡಿ, ಡೈರೆಕ್ಟ್ ಇರೋರು ಮಾತ್ರ ಬ್ಯಾಗೇಜ್ ಡ್ರಾಪ್ ಮಾಡಬೇಕು. ಇಲ್ಲಿ ನೀವು ಹೋಗಿ ಚೆಕ್ ಇನ್ ಮಾಡಬೇಕಾಗುತ್ತೆ. ಇಲ್ಲಿ ಕೌಂಟರಲ್ಲಿ ನಮ್ಮ ಲಗೇಜನ್ನು ಚೆಕ್ ಇನ್ ಮಾಡಬೇಕಂತ ಹೇಳಿದ್ರು.
ಹಾಗಾಗಿ ಇವಾಗ ಚೆಕ್-ಇನ್ ಕೌಂಟರ್ಗೆ ಬಂದಿದ್ದೀವಿ. ಇಂಡಿಗೋ ಚೆಕ್-ಇನ್ ಕೌಂಟರ್ ಇದೆ. ನಂದು ಸೂಟ್ ಕೇಸ್ ವೆಯ್ಟು 14.7 kg ಪರ್ಫೆಕ್ಟಾಗಿದೆ. 15ಕ್ಕಿಂತ ಕಮ್ಮಿನೇ ಇದೆ. ಸೊ ಇನ್ನೂ ತೊಂದರೆ ಇಲ್ಲ. ಚೆಕ್-ಇನ್ ಆಯ್ತು ಇವಾಗ ಸೂಟ್ ಕೇಸಿದ್ದು. ಇಲ್ಲಿ ಹುಷಾರಾಗಿರ್ಬೇಕು ನೋಡಿ. ಇಲ್ಲಿ ಚೆಕ್-ಇನ್ ಆದಮೇಲೆ ಬ್ಯಾಗೇಜನ್ನು ಮತ್ತೆ ಚೆಕ್ ಮಾಡ್ತಾ ಇದ್ದಾರೆ. ಇನ್ನೊಂದ್ಸಲ ಇಲ್ಲಿ ಎಕ್ಸೆಸ್ ಬ್ಯಾಗೇಜ್ ಚಾರ್ಜ್ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ. ಇವಾಗ ಮೇಲ್ಗಡೆ ನಾವು ಸೆಕ್ಯೂರಿಟಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಸೈಡ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಾರೆ. ಸೆಲ್ಫ್ ಬ್ಯಾಗೇಜ್ ಡ್ರಾಪ್ ಮಾಡ್ತಾ ಇದೀವಲ್ಲ ಅದಕ್ಕೆ. ಇಲ್ಲೂ ಮೇಲ್ಗಡೆ ನೀವು ಡಿಜಿಯಾತ್ರಾ ಮಾಡಿದರೆ ಸಪರೇಟ್ ಆಗಿದೆ, ನಾರ್ಮಲ್ ಆಗಿದ್ರೆ ಸಪರೇಟ್ ಆಗಿರೋ ಸೆಕ್ಯೂರಿಟಿ. ಸೊ ಇದು ಡಿಜಿಯಾತ್ರಾದ್ದು ಸೆಕ್ಯೂರಿಟಿಯಲ್ಲಿ ಹೈ ಹೀಲ್ಡ್ ಶೂಸು, ಜೆಂಟ್ಸು ಲೇಡೀಸ್ ಇಬ್ರದ್ದು ಹೈ ಹೀಲ್ ಇದ್ರೆ ಅಥವಾ ಲೆದರ್ ಶೂಸ್ ಇದ್ರೆ ಅದನ್ನು ತೆಗಿಯೋಕೆ ಹೇಳ್ತಾರೆ. ಲೆದರ್ ಬೆಲ್ಟ್ಸನ್ನು ತೆಗಿಯೋಕೆ ಹೇಳ್ತಾರೆ, ವಾಚಸನ್ನು ತೆಗಿಯೋಕೆ ಹೇಳ್ತಾರೆ. ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸು, ಚಾರ್ಜರ್ಸು ಅದನ್ನೆಲ್ಲ ತೆಗೆದು ಹೊರಗಡೆ ಇಡಬೇಕು. ಮತ್ತು ಬ್ಯಾಗನ್ನು ಸಪ್ರೇಟಾಗಿ ಇಡಬೇಕು. ಸೊ ಸೆಕ್ಯೂರಿಟಿ ಆದಮೇಲೆ ಎಲ್ಲ ಲಗೇಜನ್ನ ಬ್ಯಾಗಲ್ಲಿ ಹಾಕ್ಕೊಂಡಾಯ್ತು. ಇವಾಗ ಸೆಕ್ಯೂರಿಟಿ ಚೆಕ್ ಎಲ್ಲ ಆಯಿತು. ನೆಕ್ಸ್ಟು ಟೈಮ್ ಇದ್ದರೆ ಸ್ವಲ್ಪ ಲೌಂಜ್ಗೋ ಅಥವಾ ಶಾಪಿಂಗ್ ಏನಾದಿದ್ರೆ ಮಾಡ್ಕೊಬೋದು. ಇವಾಗ ನಮ್ಮದು ಗೇಟ್ ನಂಬರು 39 ಮುಂದ್ಗಡೆ ಹೋಗ್ಬೇಕು ನೋಡಿ. 28 to 43 ಮುಂದ್ಗಡೆ, 19 to 27 ಕೆಳಗಡೆ ಇಳಿಬೇಕು. ನಮ್ಮದು 39 ವಿಜಯವಾಡ ಫಸ್ಟ್. ಇಲ್ಲಿ ನಿಮಗೆ KFC ಬೇರೆ ಬೇರೆ ಸ್ಟಾಲ್ಸ್ಗಳಿದ್ದಾವೆ. ಬ್ರೇಕ್ಫಾಸ್ಟ್ ಮಾಡೋರು ಮಾಡ್ಕೊಬೋದು. ಸೊ ನಮ್ಮದು ಗೇಟ್ ನಂಬರು 39. ಆಲ್ರೆಡಿ ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಲೇಟ್ ಆಯಿತು ನಾವು ಬರೋದು. ಸೊ ಇವಾಗ ಬೋರ್ಡಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆಗಿದೆ. ಅಂದರೆ ನಾನು ಒಳಗಡೆ ಬಂದಿದ್ದೀನಿ. ಇದನ್ನು ಬೋರ್ಡಿಂಗ್ ಪ್ರಾಸೆಸ್ ಅಂತ ಹೇಳೋದು. ಫ್ಲೈಟ್ ಒಳಗಡೆ ಹತ್ತೋದಕ್ಕೆ ಏನಿದೆ ಅದನ್ನು ಬೋರ್ಡಿಂಗ್ ಪ್ರಾಸೆಸ್ ಅಂತ ಹೇಳ್ತಾರೆ. ಫ್ಲೈಟ್ ಒಳಗಡೆ ಬಂದ ತಕ್ಷಣ ನಮ್ಮ ಸೀಟ್ ನಂಬರನ್ನು ಹುಡುಕಿ ಸೀಟ್ ನಂಬರ್ ಎಲ್ಲಿದೆ ಅಂತ ಹೇಳಿ ಕೇಳಬೇಕಾಗುತ್ತೆ. ನಿಮಗೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀರಾ, ನಿಮಗೆ ಸೀಟ್ ನಂಬರ್ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ, ಅರ್ಥ ಆಗ್ತಿಲ್ಲ ಅಂತಂದರೆ ಫ್ಲೈಟ್ ಅಟೆಂಡೆಂಟ್ಸ್ ಎಂಟ್ರೆನ್ಸಲ್ಲೇ ಇರ್ತಾರೆ, ಅವ್ರ ಹತ್ರ ನೀವು ಕೇಳ್ಬೋದು. ನಮ್ಮ ಸೀಟ್ ನಂಬರ್ ಎಲ್ಲಿ ಬರುತ್ತೆ, ಯಾವ ಸೈಡಲ್ಲಿ ಬರುತ್ತೆ, ABCD ಇದೆ ಅಂತ ಇದ್ದರೆ ಯಾವ ಸೈಡ್ ಬರುತ್ತೆ, EF ಅಂತ ಇದ್ದರೆ ಯಾವ ಸೈಡ್ ಬರುತ್ತೆ ಅಂತಲೂ ಕೇಳಿದ್ರೆ ಅವರು ಗೈಡ್ ಮಾಡ್ತಾರೆ. ನಂದು ಇಲ್ಲಿ ಮಧ್ಯದ ಸೀಟು B29B. ಸೊ ಇಲ್ಲಿ ನೋಡಿ ಈ ರೀತಿ ನಂಬರ್ ಇರುತ್ತೆ. C ಸೈಡಲ್ಲಿ ಈ ರೀತಿ ಮನುಷ್ಯಂದು ಒಂದು ಸಿಂಬಲ್ ಮಾಡಿದಾರಲ್ಲ, ಅವರು ಸಿ ಸೀಟಲ್ಲಿ, ಇಲ್ಲಿ ವಿಂಡೋ ಸೀಟಲ್ಲಿ A ಸೀಟು. ಸೊ ಆ ರೀತಿ ಕುತ್ಕೊಬೇಕಾಗುತ್ತೆ. ಕನ್ಫ್ಯೂಷನ್ ಇದ್ದರೆ ನೀವು ಫ್ಲೈಟ್ ಅಟೆಂಡೆಂಟ್ಸ್ ಹತ್ರ ಕೇಳಿದ್ರೆ ಹೇಳ್ತಾರೆ ವಿಂಡೋ ಸೀಟ್ ಯಾರ್ದು ಮತ್ತು ಐಲ್ ಸೀಟ್ ಯಾರ್ದು ಅಂತ. ಇವಾಗ ನಾವು ಫ್ಲೈಟಲ್ಲಿ ಯಾವ ರೀತಿ ವಾಶ್ರೂಮನ್ನು ಯೂಸ್ ಮಾಡೋದಂತ ನೋಡೋಣ. ಫ್ಲೈಟಲ್ಲಿ 2 ಸೈಡಲ್ಲಿ ವಾಶ್ರೂಮ್ಸ್ಗಳಿರ್ತವೆ. ಮೇಲ್ಗಡೆ ಸಿಂಬಲ್ ಬರುತ್ತೆ ನೋಡಿ, ಇಲ್ಲಿ ಎಕ್ಸಿಟ್ ಪಕ್ಕದಲ್ಲಿ ಗ್ರೀನ್ ಸಿಂಬಲ್ ಇದೆ, ಅಂದರೆ 2 ವಾಶ್ರೂಮ್ಸ್ ಖಾಲಿ ಇದ್ದಾವೆ ಅಂತ. ಇದು ರೆಡ್ ಇದ್ದರೆ ಒಳಗಡೆ ಯಾರಾದಿದ್ದಾರೆ ಅಂತ. ಸೊ ವೆಯ್ಟ್ ಮಾಡಿ ಮತ್ತೆ ಒಳಗಡೆ ಹೋದರೆ ಆಯಿತು, ರೆಡ್ ಸಿಂಬಲ್ ಇದ್ದರೆ. ಸೊ ಇಲ್ಲಿ ಪುಷ್ ಬಟನ್ ಇದೆ ನೋಡಿ, ಇದನ್ನು ಓಪನ್ ಮಾಡಿ ಒಳಗಡೆ ಹೋಗಬೇಕು. ಸಣ್ಣ ಜಾಗ. ಒಳಗಡೆ ಬಂದ ತಕ್ಷಣ ಡೋರ್ನ ಲಾಕ್ ಮಾಡ್ಕೊಳ್ಳಿ. ಪ್ಲೀಸ್ ಲಾಕ್ ದ ಡೋರ್ ಅಂತ ಇದೆ. ಇದನ್ನು ಪುಷ್ ಮಾಡಿದಾಗ ಡೋರು ಲಾಕ್ ಆಗುತ್ತೆ. ನೋ ಸ್ಮೋಕಿಂಗ್ ಇನ್ ಲ್ಯಾವೆಟ್ರಿ. ಸೊ ಸ್ಮೋಕಿಂಗ್ ಮಾಡೋದಕ್ಕೆ ನೀವು ಯೋಚನೆಯನ್ನು ಮಾಡಬೇಡಿ. ಇವರು ಇಲ್ಲಿ ಸೆಟ್ ಮಾಡ್ತಾರೆ, ಇದನ್ನು ಫಿಕ್ಸ್ ಮಾಡೋಣ. ಇಲ್ಲಿ ಟಿಶ್ಯೂ ಪೇಪರ್ಸ್ ಇದ್ದಾವೆ. ನಿಮಗೆ ಇಲ್ಲಿ ಜೆಟ್ ಸ್ಪ್ರೇ ಸಿಗಲ್ಲ, ನೀರಲ್ಲಿ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ, ಟಿಶ್ಯೂ ಪೇಪರ್ನ ಯೂಸ್ ಮಾಡಬೇಕು. ಹಾಗೆ ಮಕ್ಕಳದ್ದು ಡೈಪರ್ಸ್ ಚೇಂಜ್ ಮಾಡೋದಕ್ಕೆ ಇಲ್ಲಿ ಪ್ಲ್ಯಾಂಕ್ ಇದೆ, ಇದನ್ನು ಯೂಸ್ ಮಾಡ್ಬೋದು. ಇದನ್ನು ಮತ್ತೆ ವಾಪಸ್ ಹಿಂಗೆ ಹಾಕಿಟ್ಬಿಡ್ಬೇಕು. ವೇಸ್ಟ್ ಏನಾದಿದ್ರೆ ಇಲ್ಲಿ ಡಸ್ಟ್ಬಿನ್ ಇಟ್ಟಿದ್ದಾರೆ, ಅದನ್ನು ಯೂಸ್ ಮಾಡಬೇಕು. ಇದು ಟಾಯ್ಲೆಟು ಕಮೋಡು. ಇದರಲ್ಲಿ ಯಾವುದೇ ರೀತಿಯ ವೇಸ್ಟನ್ನು ಹಾಕಬೇಡಿ. ಇದು ಫ್ಲಶ್ ಬಟನು. ವಾಶ್ರೂಮ್ ಯೂಸ್ ಮಾಡಿದ್ಮೇಲೆ ಆ ಫ್ಲಶನ್ನು ಒತ್ತಿ. ಸೌಂಡ್ ಸ್ವಲ್ಪ ಜೋರಾಗಿ ಬರುತ್ತೆ, ಆರಾಮಾಗಿರಿ, ಹೆದರ್ಕೊಂಬೇಡಿ. ಇದು ವೇಸ್ಟ್ ಬಿನ್ನು ನೋಡಿ.
ಇದನ್ನು ಪುಷ್ ಮಾಡಿದಾಗ ಒಳಗಡೆ ವೇಸ್ಟ್ನ ಹಾಕ್ಬೋದು. ಟಿಶ್ಯೂಸನ್ನು ಇಟ್ಟಿದ್ದಾರೆ, ಟಿಶ್ಯೂ ರೋಲ್ಸನ್ನು ಇಟ್ಟಿದ್ದಾರೆ, ಒಂದು ಮಿರರ್ ಇದೆ ಮತ್ತು ಎಲ್ಡರ್ಸ್ಗಳಿಗೆ ಇಲ್ಲಿ ಹ್ಯಾಂಡಲ್ಲು ಇದೆ. ಇದನ್ನು ಯೂಸ್ ಮಾಡ್ಬೋದು, ಹಿಡ್ಕೊಂಡು ಹೇಳೋದಕ್ಕೆ ಕೂತ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಸೊ ಬೆಲ್ಟನ್ನು ಯಾವ ರೀತಿ ಹಾಕೊಳ್ಳೋದಂತ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. There are 8 emergency exits on this aircraft. 2 at the front, 2 at the rear, and 4 over the wings. The fluorescent strips along the floor will guide you to the closest exit. In case of an emergency landing, slides or slide rafts may be deployed. Please read our safety instructions. ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಎಲ್ಲ ಕಡೆ ನೋ ಸ್ಮೋಕಿಂಗ್ ಸಿಂಬಲ್ಲು, ಬೆಲ್ಟ್ ಸಿಂಬಲ್ಲು ಇಲ್ಲಿ ಮೇಲ್ಗಡೆ ಇದೆ ನೋಡಿ. ಮತ್ತು ಏರ್ ವೆಂಟ್ಸ್ ಇದ್ದಾವೆ, ಇದು 3 ಇದೆಯಲ್ಲ, ಇದು ಏರ್ ವೆಂಟ್ಸು. ಮತ್ತು ಲೈಟ್ಸ್ ಇದ್ದಾವೆ. ನೀವು ಓದ್ತೀರಾ ಕತ್ಲೆ ಇದೆ ಅಂತಂದರೆ ಅದನ್ನೇ ಯೂಸ್ ಮಾಡ್ಬೋದು. 18 years ಆಫ್ ಇಂಡಿಗೋ. ಇದು ಫುಡ್ ಟ್ರೇ ಟೇಬಲ್ಲು, ಮತ್ತು ಮುಂದ್ಗಡೆ ಒಂದು ಪೌಚ್ ಇಟ್ಟಿದ್ದಾರೆ. ನಿಮ್ಗೆ ಏನಾದರೂ ಅರ್ಜೆಂಟಿಗೆ ಬೇಕಾಗಿರೋ ಐಟಮ್ಗಳನ್ನ ಅಲ್ಲಿ ಇಟ್ಕೊಬೋದು. ಇಲ್ಲ ನೀವು ಸೀಟ್ ಕೆಳಗಡೆ ನಿಮ್ಮ ಸಣ್ಣ ಬ್ಯಾಗನ್ನು ಇಟ್ಕೊಬೋದು. ವಿಜಯವಾಡ ರೀಚ್ ಆಗ್ತಾ ಇದ್ದಂಗೆ ಒಂದು ಏರಿಯಲ್ ವ್ಯೂ ನೋಡಿ, ಸಖತ್ತಾಗಿ ಕಾಣಿಸ್ತಾ ಇದೆ ವಿಜಯವಾಡ ಅಂತೂ. ನಾನು ಮೊದಲನೇ ಸಲ ಬರ್ತಾ ಇರೋದು ವಿಜಯವಾಡಕ್ಕೆ. ಲ್ಯಾಂಡ್ಸ್ಕೇಪ್ ಅಂತೂ ಸಖತ್ತಾಗಿದೆ. ಬರೀ 40 ನಿಮಿಷದಲ್ಲಿ ನಾವು ವಿಜಯವಾಡ ತಲುಪಿದ್ದೀವಿ. ಸೊ ತುಂಬ ಶಾರ್ಟ್ ಫ್ಲೈಟ್. ತಿಳ್ಕೊಳ್ಳೋರ್ದು ಬ್ಯಾಗೇಜ್ ಇಲ್ಲಿ ಬೆಲ್ಟ್ ನಂಬರ್ 2ಕ್ಕೆ ಬರುತ್ತೆ. ನಂದು ಟ್ರಾನ್ಸ್ಫರ್ ಇದೆ ಫ್ಲೈಟು, ಅದಕ್ಕೆ ಇವಾಗ ಟ್ರಾನ್ಸ್ಫರ್ ಫ್ಲೈಟ್ಗೆ ಹೋಗ್ಬೇಕು. ಶ್ರೀ ದುರ್ಗಾ ಮಲ್ಲೇಶ್ವರ ಸ್ವಾಮಿ ವರ್ಲ ದೇವಸ್ಥಾನಂ ಇಂದ್ರಕೀಲಾದ್ರಿ ವಿಜಯವಾಡ ದೇವಸ್ಥಾನ ಫೇಮಸ್ ಆಗಿರೋದು. ಹಲ್ದಿರಾಮ್ ಸ್ಟೋರಿ. ವಿಜಯವಾಡದಲ್ಲಿ ಮತ್ತೆ ಸೇಮ್ ಸೆಕ್ಯೂರಿಟಿ ಪ್ರಾಸೆಸನ್ನು ಫಾಲೋ ಮಾಡಬೇಕಾಗುತ್ತೆ. ಸೆಕ್ಯೂರಿಟಿ ಆದಮೇಲೆ ನಮ್ಮ ಗೇಟ್ ಹತ್ರ ಬಂದು ಕುತ್ಕೋಬೇಕು ನೆಕ್ಸ್ಟ್ ನಮ್ಮ ಫ್ಲೈಟ್ಗೆ. ನಾವು ಇವಾಗ ಹೋಗ್ತಾ ಇರೋದು ಇಂಡಿಗೋ ಫ್ಲೈಟು ಏರ್ಬಸ್ A320. ಇದರಲ್ಲಿ 140ರಿಂದ 170 ಪ್ಯಾಸೆಂಜರ್, ಮತ್ತು ಇದಕ್ಕಿಂತ ಜಾಸ್ತಿ ಅಂದರೆ 180, ಅದಕ್ಕಿಂತ ಜಾಸ್ತಿ ಪ್ಯಾಸೆಂಜರ್ಸ್ ಹೋಗೋಕ್ಕಾಗಲ್ಲ. ಸೊ ಮಿಡ್ ಸೈಜ್ ಫ್ಲೈಟು, ತುಂಬ ಸಕ್ಸಸ್ಫುಲ್ ಆಗಿರುವಂಥ ಇದು ಏರ್ಬಸ್ A320. ಇವಾಗ ವಿಜಯವಾಡದಿಂದ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಇದರಲ್ಲಿ ಇವಾಗ ನಾನು ವಿಜಯವಾಡದಿಂದ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಎಮರ್ಜೆನ್ಸಿ ಗೇಟ್ ಹತ್ರ ಕೂತ್ಕೊಳ್ಳೋರಿಗೆ ಸ್ಪೆಷಲ್ ಆಗಿರೋಂಥ ಡೆಮಾನ್ಸ್ಟ್ರೇಷನ್ ಮಾಡ್ತಾರೆ. ಎಲ್ಲಾದರೂ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆದರೆ ಏನು ಮಾಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನೀವು ಎಮರ್ಜೆನ್ಸಿ ಎಕ್ಸಿಟ್ ಹತ್ರ ಕೂತ್ಕೊಂಡಿದ್ರೆ ಧ್ಯಾನ ಬಿಟ್ಟು ಇದನ್ನ ಕೇಳಿ ಫ್ಲೈಟಲ್ಲಿ. ನೀವು ಅದನ್ನು ತುಂಬ ಲೈಟಾಗಿ ತೊಗೊಂಬಿಡಿ. ಸೊ ಸೀರಿಯಸ್ ಆಗಿ ಅವ್ರು ಏನೇನು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ಳಿ.
ಇವಾಗ ನನ್ನ ಫ್ಲೈಟು ಲ್ಯಾಂಡ್ ಆಗೋಕ್ಕೆ ರೆಡಿಯಾಗಿದೆ. ಡೆಲ್ಲಿ ಕಾಣಿಸ್ತಾ ಇದೆ ನೋಡಿ, ಸಿಟಿ ಸಖತ್ತಾಗಿ ಕಾಣಿಸ್ತಾ ಇದೆ. ಸ್ಟೇಡಿಯಮ್ಸು, ಸ್ಕೈ ಸ್ಕ್ರೇಪರ್ ಬಿಲ್ಡಿಂಗ್ಸು, ರೋಡ್ಗಳು ಅದ್ಭುತವಾಗಿ ಕಾಣಿಸ್ತಾ ಇದೆ ಡೆಲ್ಲಿ. ಲ್ಯಾಂಡಿಂಗ್ ಆಗ್ತಾ ಇದ್ದಂಗೆ ಈ ಬ್ರೇಕ್ ಪ್ಯಾಡ್ಸನ್ನ ಓಪನ್ ಮಾಡ್ತಾರೆ ನೋಡಿ, ಇದರಿಂದ ಫ್ಲೈಟ್ ನಿಲ್ಲುತ್ತೆ. ಸಖತ್ತಾಗಿ ವ್ಯೂ ಕೊಟ್ಟಿದ್ದಾರೆ ಇವತ್ತು ನನಗಂತೂ. ವಿಂಡೋದಿಂದ ಅದ್ಭುತವಾಗಿ ಕಾಣಿಸ್ತಾ ಇದೆ. ಡೆಲ್ಲಿಲಿ ಆಲ್ಮೋಸ್ಟ್ ಎಲ್ಲ ಇಂಡಿಗೋ ಫ್ಲೈಟ್ಸು T3ಯಲ್ಲೇ ಬಂದು ಲ್ಯಾಂಡ್ ಆಗುತ್ತೆ. ಸೊ T3ಇಂದ ನೀವು ಪ್ಲ್ಯಾನ್ ಮಾಡ್ಕೊಬೇಕಾಗತ್ತೆ. ಇಂಡಿಗೋ ಫ್ಲೈಟಲ್ಲಿ ಬಂದರೆ ಯಾವ ರೀತಿ ನೀವು ಡೆಲ್ಲಿ ಸಿಟಿಗೆ ಹೋಗ್ತೀರಾ, ಮೆಟ್ರೋದಲ್ಲಿ ಹೋಗ್ತೀರಾ ಅಥವಾ ಟ್ಯಾಕ್ಸಿ ತಗೊಂಡು ಹೋಗ್ತೀರಾ, ಸೊ ಅಥವಾ ಊಬರ್, ಓಲಾ ಯಾವುದನ್ನು ಬುಕ್ ಮಾಡ್ತೀರಾ, ಎಲ್ಲ ಆಪ್ಷನ್ಸ್ಗಳಿದ್ದಾವೆ. ಅದರಲ್ಲಿ ಅಕಾರ್ಡಿಂಗ್ಲಿ ನೀವು ಪ್ಲ್ಯಾನ್ ಮಾಡ್ಕೊಬೇಕು. ಸೊ ಇವಾಗ ನನ್ನ ಲಗೇಜು ಬೆಲ್ಟ್ ನಂಬರ್ 2ರಲ್ಲಿ ಬರ್ತಾ ಇದೆ. ಸೊ ಅದನ್ನು ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡಿದ್ದು ನೀವು ಕೇಳಿಸಿಲ್ಲ ಅಂದರೆ ಇಲ್ಲಿ ಬೋರ್ಡಲ್ಲಿ ಹಾಕಿರ್ತಾರೆ ಯಾವ ಕಡೆಯಿಂದ ಬಂದಿರೋಂಥ ಫ್ಲೈಟ್ನ ಬೆಲ್ಟ್ ನಂಬರ್ ಇದು ಅಂತ ಇಲ್ಲಿ ಹಾಕಿದ್ದಾರೆ ನೋಡಿ, ವಿಜಯವಾಡದಿಂದ ಬಂದಿರೋದು ಅಂತ. ಸೊ ಇಲ್ಲಿಂದ ನನ್ನ ಲಗೇಜನ್ನು ಕಲೆಕ್ಟ್ ಮಾಡಿ ಹೊರಗಡೆ ಹೋಗಬೇಕು. ಸೊ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ಸು. ಫ್ಲೈಟ್ ಟಿಕೆಟನ್ನು ಯಾವ ರೀತಿ ಬುಕ್ ಮಾಡೋದಂತ ತೋರಿಸಿದೆ, ಯಾವ ರೀತಿ ಚೆಕ್ ಇನ್ ಮಾಡೋದು, ಯಾವ ರೀತಿ ಡಿಜಿ ಯಾತ್ರಾದಲ್ಲಿ ರಿಜಿಸ್ಟ್ರೇಷನ್ ಮಾಡೋದು, ಏರ್ಪೋರ್ಟಲ್ಲೇ ನೀವು ರಿಜಿಸ್ಟ್ರೇಷನ್ ಮಾಡ್ಬೋದು, ಎಸ್ಪೆಷಲಿ ನೀವು ಬೆಂಗಳೂರಿಂದ ಬರ್ತಾ ಇದ್ದೀರಂತಾದರೆ. ಸೊ ಎಲ್ಲ ಪ್ರೊಸೆಸನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ನೂ ಏನಾದರೂ ಡೌಟ್ ಇದೆ ಅಂದರೆ ಕಮೆಂಟ್ಸಲ್ಲಿ ಬರೆದು ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ನನ್ನ ಹೆಸರು ಸಾಯಿ ಕೀರ್ತನ್. ನೀವು ಉಳಿದಿರೋ ವ್ಲಾಗ್ಸನ್ನು ನೋಡಿಲ್ಲ ಅಂದರೆ ನೋಡಿ, ಮತ್ತು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು, ಶುಭವಾಗಲಿ.